ಆಗ್ತಾ ಇದೆ. ಆಕಾಶದ ಎತ್ತರಕ್ಕೆ ಅದಕ್ಕಾಗಿ ನಾನು ಹೇಳುವುದು, ಇಂಡಿಯಾಕ್ಕೆ ಹೆಚ್ಚಿನ ಶಕ್ತಿ ಅಂತಂದರೆ ಭಾರತದ ಮಹಾಶಯ ಎಲ್ಲ ದೇಶದ ನಾಗರಿಕರ ಹೃದಯ ತುಟ್ಟಿ ಬರುವಂತಹ ವಿಚಾರ ಈಗ ನಡೀತಾ ಇದೆ. ಈಗಾಗಲೇ ಧ್ವಜವನ್ನ ಏರಿಸಿದ್ದಾರೆ, ಧ್ವಜ ಆರಂಭಿಸಿದ್ದಾರೆ. ಅವರೆಲ್ಲರನ್ನ ಈ ಧ್ವಜದಲ್ಲಿ ಸಾಂದರ್ಭಿಕವಾಗಿ ಸ್ವಾಗತಿಸುತ್ತಾ ಧ್ವಜಾರೋಹಣ ಮೂಲಕ ಹಾಗೂ ಅತಿ ಎತ್ತರದ ಧ್ವಜ ಸಂದರ್ಭದಲ್ಲಿ ಆಳುತ್ತಿರುವಂತಹ ಮಾದರಿಯಾಗಿ ಇದನ್ನು ಏರಿಸ್ತಾ ಇದ್ದಾರೆ ಎಂಬುದೇ ಭಾರತ ಇಂಡಿಯಾದ ಜಗತ್ತಿನಲ್ಲಿ ಎಂದು ನಿಲ್ಲುತ್ತದೆ ಎನ್ನುವ ಸಂಕೇತ. ಇಂಡಿಯಾ ಜಗತ್ತಿನಲ್ಲಿ ಎಂದು ನಿಲ್ಲುತ್ತದೆ ಎನ್ನುವ ಸಂಕೇತ. ನೀಲ ಗಗನದಲ್ಲಿ, ಸ್ವಚ್ಛಂದವಾದ ನೀಲ ಗಗನದಲ್ಲಿ ತೇಲಿಸಿದ್ದಾರೆ. ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಸೂರ್ಯ ಮುಳುಗದ ಸಾಮ್ರಾಜ್ಯದಲ್ಲಿ ಸಾಧಿಸಿದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬುದು ಈಗ ಇತಿಹಾಸ. ಜಗತ್ತಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಎನ್ನುವುದು ಮತ್ತೊಂದು ವಿಶೇಷ. ಆದ್ದರಿಂದ ಚೆನ್ನಮ್ಮನನ್ನು ಇತಿಹಾಸಕಾರರು ಭಾರತದ ಸ್ವತಂತ್ರ ಬೆಳ್ಳಿ ಸುದ್ದಿ ಎಂದೇ ಕರೆದಿದ್ದಾರೆ. ಕರ್ನಾಟಕದ ಅಕ್ಟೋಬರ್ 23ರಂದು ಬ್ರಿಟಿಷರನ್ನು ಸೋಲಿಸಿ ವಿಜಯ ಸಾಧಿಸಿದ ದಿನವನ್ನು ಅಂದಿನಿಂದ ಇಂದಿನವರೆಗೆ ನಾವೆಲ್ಲರೂ ವಿಜಯೋತ್ಸವ ಎಂದು ನಾಡಿನಾದ್ಯಂತ ಆಚರಿಸುತ್ತಿದ್ದೇವೆ. ಕಿತ್ತೂರು ರಾಣಿ